ಪಂಚಕಜ್ಜಾಯ ಅಂದ್ರೆ 5 ವಿಶಿಷ್ಟವಾದ ಭಕ್ಷ್ಯವನ್ನು ಸೇರಿಸಿ ತಯಾರಿಸಿದ ಪ್ರಸಾದ. ಪಂಚಕಜ್ಜಾಯವನ್ನು ಅವಲಕ್ಕಿಯಿಂದ ಮಾಡ್ತಾರೆ, ಹರಳು ಅಥವಾ ಹರಳುಡಿ ಎಂದ ಮಾಡ್ತಾರೆ. ನಾವು ಕಡಲೆಬೇಳೆಯಿಂದ ಪಂಚಕಜ್ಜಾಯವನ್ನು ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ನಷ್ಟು ಕಡಲೆಬೇಳೆಯನ್ನು ಹಾಕ್ತೇನೆ. ಇದಕ್ಕೆ 2 ಸಲ ನೀರನ್ನು ಹಾಕೊಂಡು ಚೆನ್ನಾಗಿ ತೊಳೆದುಕೊಂಡು ಸ್ವಚ್ಛ ಮಾಡ್ತೇನೆ. ಇದರಲ್ಲಿ ಜಾಸ್ತಿ ಏನು ಕಸಕಡ್ಡಿ ಧೂಳೆಲ್ಲ ಇರೋದಿಲ್ಲ, ಹಾಗಾಗಿ 2 ಸಲ ನೀರು ಹಾಕಿ ತೊಳೆದುಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಬಸಿದುಕೊಳ್ಳಿ. ಇದು ಆದಷ್ಟು ಒಣಗಲಿಕ್ಕೆ ನಾನೊಂದು ಸ್ಟ್ರೈನರ್ ನಲ್ಲಿ ಹಾಕಿ ಇಡ್ತೇನೆ. ನೀವು ಬೇಕಾದ್ರೆ ಒಂದು ಸ್ವಚ್ಛವಾದ ಕಾಟನ್ ಬಟ್ಟೆಯಲ್ಲಿ ಇದನ್ನು ಹರಡಿಕೊಂಡು ಒಣಗಲಿಕ್ಕೆ ಇಡಬಹುದು. ಒಂದು ನಾನ್ ಸ್ಟಿಕ್ ಪ್ಯಾನ್ ಅನ್ನು ಗ್ಯಾಸ್ ಒಲೆ ಮೇಲೆ ಇಟ್ಟಿದ್ದೇನೆ. ನಾವೀಗ ಈ ಕಡಲೆಬೇಳೆಯನ್ನು ಚೆನ್ನಾಗಿ ಒಣ ಹುರಿಬೇಕು. ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರಿನ ಪಸೆ ಇದ್ರೆ ತೊಂದರೆ ಇಲ್ಲ, ನಾವು ಹೇಗೂ ಒಣ ಹುರಿಯೋದ್ರಿಂದ ಇದು ಬೇಗ ಡ್ರೈ ಆಗಿ ಬಿಡುತ್ತದೆ. ಈ ಬಿಸಿಯಾದ ಪ್ಯಾನ್ಗೆ ನಾನು ಕಡಲೆಬೇಳೆಯನ್ನು ಹಾಕ್ತೇನೆ. ಇದನ್ನು ಸಣ್ಣ ಊರಿನಲ್ಲಿ ಒಳ್ಳೆ ಘಮ ಬರುವ ತನಕ ಹುರಿಬೇಕು. ನಾನಿದನ್ನು ಸಣ್ಣ ಊರಿನಲ್ಲಿ ಹುರಿಯೋದ್ರಿಂದ ಒಂದು 8 ರಿಂದ 10 ನಿಮಿಷನಾದ್ರೂ ಸಮಯ ಬೇಕಾಗ್ತದೆ. ಇದೀಗ ಒಳ್ಳೆ ಘಮದಿಂದ ಕೂಡಿದೆ. ನಾನು ಗ್ಯಾಸ್ ಅನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ತೇನೆ. ಕೆಲವೊಂದು ದೇವಸ್ಥಾನಗಳಲ್ಲಿ ಕಡಲೆಬೇಳೆಯ ಪಂಚಕಜ್ಜಾಯವನ್ನು ಪ್ಯಾಕೆಟ್ ನಲ್ಲಿ ಪ್ರಸಾದಕ್ಕೆ ಕೊಡೋದನ್ನು ನೀವು ನೋಡಿರ್ಬೋದು. ಅದನ್ನು ಸಹ ಹೀಗೇನೆ ಮಾಡ್ತಾರೆ. ಇದನ್ನ ಈ ರೀತಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಬೇಗನೆ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಇದೀಗ ತಣ್ಣಗಾಗ್ಬಿಟ್ಟಿದೆ. ನಾನು ಪುಡಿ ಮಾಡಿಕೊಳ್ಳುವ ಮಿಕ್ಸಿ ಜಾರ್ ಅನ್ನು ತೆಗೆದುಕೊಂಡಿದ್ದೇನೆ. ಈ ಹುರಿದ ಕಡಲೆಬೇಳೆಯನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಕೆಲವೇ ಸೆಕೆಂಡುಗಳಲ್ಲಿ ಪಲ್ಸ್ ಮಾಡಿಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಇದನ್ನು ಬೀಸುವ ಕಲ್ಲಿನಿಂದ ಪುಡಿ ಮಾಡ್ತಾರೆ. ಬೀಸುವ ಕಲ್ಲಿನಲ್ಲಿ ಇದು ಸಮಾನವಾಗಿ ಪುಡಿ ಆಗ್ತದೆ. ಆದ್ರೆ ಈಗ ಪುಡಿ ಮಾಡ್ಲಿಕ್ಕೆ ಮಿಕ್ಸಿ ಬಿಟ್ರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಈ ಪುಡಿ ಮಾಡಿದ ಕಡಲೆಬೇಳೆ ಹೇಗಿರ್ಬೇಕಂದ್ರೆ ಬನ್ಸಿ ರವೆ ಹಾಗೆ ಇರ್ಬೇಕು. ನಿಮ್ಮಿಂದ ಎಷ್ಟು ತರಿತರಿಯಾಗಿ ಪುಡಿ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಮಾಡಿ. ಸೊ ಈಗ ಪಂಚಕಜ್ಜಾಯ ಮಾಡ್ಲಿಕ್ಕೆ ಪ್ರಮುಖವಾದ ಸಾಮಗ್ರಿ ರೆಡಿ ಆಗಿದೆ. ಪಂಚಕಜ್ಜಾಯವನ್ನು ಮಾಡ್ಲಿಕ್ಕೆ ಇನ್ನೇನೆಲ್ಲ ಸಾಮಗ್ರಿ ಬೇಕು ಮತ್ತು ಅದನ್ನು ಹೇಗ್ ಮಾಡೋದಂತ ನೋಡೋಣ. ನಾನಿಲ್ಲಿ 5 ಬಗೆಯ ಸಾಮಗ್ರಿಯನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ. ಮೊದಲನೇದಾಗಿ ಒಣ ಹುರಿದು ಪುಡಿ ಮಾಡಿಕೊಂಡ ಕಡಲೆಬೇಳೆ. ಇದು ಸುಮಾರು 1 ಕಪ್ನಷ್ಟಿದೆ. ನಾನು 1 ಹೋಳು ತೆಂಗಿನಕಾಯಿಯನ್ನು ಈ ರೀತಿ ತುರಿದಿಟ್ಟುಕೊಂಡಿದ್ದೇನೆ. ಕಾಯಿ ತುರಿಯನ್ನು ಇದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಹಾಕಬಹುದು. ಜಾಸ್ತಿ ಹಾಕಿದಷ್ಟು ಪಂಚಕಜ್ಜಾಯ ಸಾಫ್ಟ್ ಆಗ್ತದೆ. ನಾನು 1 ಕಪ್ನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ನೀವು ಬೇಕಾದ್ರೆ ಬೆಲ್ಲದ ಬದಲಿಗೆ ಸಕ್ಕರೆಯನ್ನು ಸಹ ಹಾಕೊಳ್ಬಹುದು. ಆದ್ರೆ ಬೆಲ್ಲ ಮತ್ತು ಸಕ್ಕರೆ ಹಾಕಿದ ಪಂಚಕಜ್ಜಾಯದಲ್ಲಿ 2ರಲ್ಲೂ ರುಚಿ ಬೇರೆ ಆಗಿರ್ತದೆ. ನಾನಿಲ್ಲಿ 1 ರಿಂದ 1.5 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಹುಡಿಯನ್ನು ತೆಗೆದುಕೊಂಡಿದ್ದೇನೆ. ಏಲಕ್ಕಿ ಹುಡಿ ಮಾಡಿದ್ದಿಲ್ಲ ಅಂದ್ರೆ ಒಂದು 5 ರಿಂದ 6 ಏಲಕ್ಕಿಯನ್ನು ಜಜ್ಜಿಕೊಂಡು ಪುಡಿ ಮಾಡಿಕೊಳ್ಳಿ. ಕೊನೆಯದಾಗಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೇನೆ. ತುಪ್ಪವನ್ನು ಇಂತಿಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕಂತಿಲ್ಲ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಹ ಹಾಕ್ಬೋದು. ಮೊದಲಿಗೆ ಒಂದು ಬೌಲ್ ನಲ್ಲಿ ಕಾಯಿ ತುರಿಯನ್ನು ಹಾಕೊಳ್ಳಿ. ಇದರ ಜೊತೆಗೆ ತುರಿದ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿ. ನಾನಿದನ್ನೀಗ ಚೆನ್ನಾಗಿ ಒತ್ತಿಕೊಂಡು ಬೆರೆಸ್ಕೊಳ್ತೇನೆ. ನೀವು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡುತ್ತಾ ಬೆರೆಸ್ಕೊಂಡ್ರೆ ಕಾಯಿ ತುರಿ ಮತ್ತು ಬೆಲ್ಲದಿಂದ ಮಾಯಿಶ್ಚರ್ ಬಿಡ್ಲಿಕ್ಕೆ ಶುರು ಆಗ್ತದೆ. ಇದು ಈ ರೀತಿ ಆಗಿದೆ ನೋಡಿ. ಬೆಲ್ಲದ ತುಂಡು ಸಿಕ್ಕಿದ್ರೆ ಕೈಯಿಂದ ಪುಡಿ ಮಾಡಿಕೊಳ್ಳಿ. ಇದಕ್ಕೆ ನಾನೀಗ ತುಪ್ಪವನ್ನು ಹಾಕಿಕೊಳ್ತೇನೆ. ಏಲಕ್ಕಿ ಪುಡಿಯನ್ನು ಸಹ ಈಗಲೇ ಹಾಕಿಕೊಳ್ಳಿ. ಇದೆಲ್ಲವನ್ನು ಈಗ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನಾವು ಪುಡಿ ಮಾಡಿಕೊಂಡ ಕಡಲೆಬೇಳೆಯನ್ನು ಈಗ ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಂಡು ಬೆರೆಸ್ಕೊಳ್ಬೇಕು. ನೀವು ಬೆರೆಸುತ್ತಾ ಇದ್ದ ಹಾಗೆ ಕಡಲೆಬೇಳೆ ಎಲ್ಲ ಮಾಯಿಶ್ಚರ್ ಅನ್ನು ಎಳೆದುಕೊಂಡು ಸಾಫ್ಟ್ ಆಗ್ತಾ ಹೋಗ್ತದೆ. ಇದನ್ನು ಒಂದೇ ಸಮನೆ ಎಲ್ಲ ಹಾಕಿ ಬೆರೆಸಬೇಡಿ. ಉಳಿದ ಕಡಲೆಬೇಳೆಯನ್ನು ಹಾಕಿಕೊಂಡು ಪುನಃ ಬೆರೆಸ್ಕೊಳ್ತೇನೆ. ಪಂಚಕಜ್ಜಾಯ ಈಗ ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಟೈಮ್ ಹೋದ್ಮೇಲೆ ಇನ್ನೂ ತುಂಬಾ ಸಾಫ್ಟ್ ಆಗಿ ಬಿಡ್ತದೆ. ಯಾವುದೇ ಹಬ್ಬದಂದು ಪ್ರಸಾದದ ರೂಪದಲ್ಲಿ ಇದನ್ನು ನೈವೇದ್ಯಕ್ಕೆ ನೀವು ತಯಾರಿಸಬಹುದು. ಹಬ್ಬದ ದಿನದಂದು ಮಾಡುವ ಬಗೆ ಬಗೆಯ ಪಾಯಸ, ಕುರುಕಲು ತಿಂಡಿಗಳು ಇತ್ಯಾದಿಯ ರೆಸಿಪಿಯನ್ನು ನಮ್ಮ ಚಾನೆಲ್ನಲ್ಲಿ ನೀವು ನೋಡಬಹುದು. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.